ಕಾಟೇರನಿಗೆ ಮಾಫಿ ಸಾಕ್ಷಿಯ ಬಿಸಿ ಈಗ ತಡ್ತಾ ಇದೆ. ಪ್ರದೋಷ ಈ ನಿಟ್ಟಿನಲ್ಲಿ ಈಗ ಸಾಕಷ್ಟು ಚಿತ್ರ ವಿಚಿತ್ರ ಘಟನೆಗಳಾಗ್ತಾ ಇದೆ. ಕಾಟೇರನಿಗೆ ಮಾಫಿ ಸಾಕ್ಷಿಯ ಬಿಸಿ ತಟ್ಟಿದೆ. ಆದ್ರೆ ಪ್ರದೋಷ ಹಿನ್ನೆಲೆ ಇದೆಯಲ್ಲ, ಇದು ಚಿತ್ರ ವಿಚಿತ್ರವಾಗಿದೆ. ದರ್ಶನ ಆಪ್ತನಾಗಿದ್ಕೊಂಡೇ ಚಿತ್ರರಂಗದ ಲಿಂಕ್ ಅನ್ನ ಕೂಡ ಆತ ಹೊಂದಿದ್ದ. ಚಿತ್ರೋದ್ಯಮದ ನಿಕಟ ಸಂಪರ್ಕದಲ್ಲಿದ್ದರಂತೆ ಪ್ರದೋಷ್. ಒಂದು ಕಡೆಯಲ್ಲಿ ನಟ ದರ್ಶನ್ಗೆ ಅವರದ್ದೇ ಪ್ರಕರಣದ A14 ಆಗಿರುವಂತ ಪ್ರದೋಷ್, ನಾನು ಮಾಫಿ ಸಾಕ್ಷಿ ಆಗ್ತೀನಿ, ಅಪ್ರೂವರ್ ಆಗ್ತೀನಿ ಅಂತ ವಿಟ್ನೆಸ್ ನಿಟ್ಟಿನಲ್ಲಿ ಮುಂದೆ ಬಂದಿದ್ರು. ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು. ಕೋರ್ಟ್ ಕೂಡ ಅದನ್ನ ಪುರಸ್ಕರಿಸಿದೆ. ಆ ಮೂಲಕವಾಗಿ ಪಟ್ಟಣಗೆರೆ ಶೆಡ್ ಸೇರಿದಂತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಅಸಲಿ ಸತ್ಯವನ್ನ ನಾನು ಬಟಾಬೈಲು ಮಾಡ್ತೀನಿ, ತಪ್ಪೊಪ್ಕೊಳ್ತೀನಿ. ಆ ದಿನ ಏನಾಯ್ತು, ಯಾರ್ಯಾರ ಪಾತ್ರ ಏನು ಅನ್ನೋದರ ಕುರಿತಂತೆ ಸುಮಾರು ಒಂದು ಸುದೀರ್ಘ 11 ಪುಟಗಳ ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋ ಕೆಲಸ ಮಾಡಿದ್ರು. ತದನಂತರದಲ್ಲಿ ಕೋರ್ಟ್ ಕೂಡ ಅದನ್ನು ಒಪ್ಕೊಂಡಿದೆ. ನಂತರ ದರ್ಶನ್ ಅವರ ಪರ ವಕೀಲರು ಕೂಡ ಈ ವಿಚಾರವಾಗಿನೇ ವಾಪಸ್ ಮೇಲ್ಮನವಿಯನ್ನ ಸಲ್ಲಿಸುವಂತ ಕೆಲಸ ಆಯಿತು, ಅದನ್ನ ಮುಂದೂಡೋ ಕೆಲಸ ಆಯಿತು. ಬಹುತೇಕ ಹಿನ್ನಡೆ ಆಗಬಹುದು ಅನ್ನೋದಾಗಿಯೂ ಕೂಡ ಅನೇಕರು ಚರ್ಚೆ ಮಾಡ್ತಿದ್ದಾರೆ. ಆದ್ರೆ ಈ A14 ಪ್ರದೋಷ್ ಹಿನ್ನೆಲೆ ಇದೆಯಲ್ಲ, ಇದು ಬೇರೆ ಬೇರೆ ಆಯಾಮದಲ್ಲಿದೆ. ಆತ 2003ರಿಂದಲೂ ಕೂಡ ದರ್ಶನ್ ಅವರ ಜೊತೆಗಿದ್ದೇನೆ, ಅವರ ಸಂಪರ್ಕ ನನಗಿತ್ತು ಅಂತ ಸ್ವತಃ ಆತನೇ ಹೇಳ್ಕೊಂಡಿದ್ದಾನೆ. ಇನ್ನು ಆತನ ದರ್ಶನ್ ಅವರ ಜೊತೆಯಲ್ಲಿ ಇದ್ಕೊಂಡೆ ಆತನಿಗೆ ಚಿತ್ರೋದ್ಯಮದ ಲಿಂಕ್ ಕೂಡ ಇದೆ. ಅಂದ್ರೆ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಮತ್ತು ಪ್ರದೋಷ್ ಮೀಟಿಂಗ್ ಮಾಡಿದ್ರು. ಆಗ ಗೆಳೆಯ, ಈಗ ದುಶ್ಮನ್ ಆಗ್ಬಿಟ್ರ ಅಂತ ಶೂಟಿಂಗ್ ಮಾಹಿತಿಯನ್ನ ಕೂಡ ದರ್ಶನ್ ಅವರು ಹೇಳ್ಕೊಳ್ತಾ ಇದ್ರಂತೆ. ದರ್ಶನ್ಗೆ ಪ್ರದೋಷ್ ಹೇಳಿಕೆನೇ ಈಗ ಕಂಟಕ ಆಗ್ತಿದೆ. 3 ಪ್ರತ್ಯಕ್ಷ ಸಾಕ್ಷಿಗಳಲ್ಲಿ ಪ್ರದೋಷ್ ತುಂಬಾ ಇಂಪಾರ್ಟೆಂಟ್ ಸಾಕ್ಷಿ ಆಗ್ತಾನೆ. ಪ್ರದೋಷ್ ಹೇಳುವಂತ ಹೇಳಿಕೆಯಲ್ಲಿ ದರ್ಶನ್ ಭೂತಕಾಲ, ಮರ್ಡರು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾವಳಿ ಕಾರ್ತಿಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಈ ಎಕ್ಸಾಕ್ಟ್ ಆಗಿ ಪ್ರದೋಷಿನ ಹಿನ್ನೆಲೆ ಏನು, ದರ್ಶನ್ ಜೊತೆ ಯಾವಾಗ ಫ್ರೆಂಡ್ಶಿಪ್ ಶುರು ಮಾಡ್ಕೊಂಡ, ಜೊತೆಲಿ ಸಿನಿಮಾ ಇಂಡಸ್ಟ್ರಿ ಜೊತೆಲಿ ಆತನಿಗೆ ನಂಟಿದೆ ಅಂತ ಗೊತ್ತು, ಹೆಂಗ್ ವಿವರಿಸ್ತಾ ಹೋಗ್ತೀರಾ ಕಾರ್ತಿಕ್? ಅಖಿಲೇಶ್, ಮುಂಚೆಯಿಂದಾನು ದರ್ಶನ್ ಅವರ ಒಂದು ಸಿನಿಮಾ ಕಮಿಟ್ಮೆಂಟ್ ಗಳಲ್ಲಿ ಪ್ರದೋಷ್ ಅವರ ಒಂದು ಕೈ ಇದ್ದೇ ಇತ್ತು ಅಂತ ಇಂಡಸ್ಟ್ರಿಯ ಇನ್ ಸರ್ಕಲ್ಗೆ ಗೊತ್ತಿತ್ತು. ಅಂದ್ರೆ ದರ್ಶನ್ ಅವ್ರು ಎಲ್ಲೇ ಹೋದ್ರು ಕೂಡ ಪ್ರದೋಷ್ ಅವರನ್ನ ಗಣನೆಗೆ ತೆಗೆದುಕೊಂಡೇ ತಗೊಂತಾರೆ. ಮತ್ತೆ ಕೆಲವೊಂದು ಇಂಟರ್ನಲ್ ಮಾಹಿತಿಗಳು, ಸೆಲೆಬ್ರಿಟಿಗಳು ಅಂದ್ಮೇಲೆ ಕೆಲವೊಂದನ್ನ ಪಬ್ಲಿಕ್ ಲೈಫ್ ಅಲ್ಲಿ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತೆ ಕೆಲವೊಂದು ವಿಚಾರಗಳನ್ನ, ವ್ಯವಹಾರಗಳನ್ನ ಕೆಲವೊಂದ್ಸಲ ಗೌಪ್ಯವಾಗಿ ಇಡುವಂತ ಚಾನ್ಸಸ್ ಗಳು ಇರುತ್ತೆ. ಆ ಮಾಹಿತಿಗಳೆಲ್ಲವೂ ಕೂಡ ಪ್ರದೋಷ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಅವತ್ತು ಘಟನೆ ನಡೆದಂತಹ ದಿನ ಕೂಡ ಅವರೇ ಘಟನಾ ಸ್ಥಳಕ್ಕೆ, ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ್ಲೂ ಕೂಡ ಈ ವಿಚಾರವಾಗಿ ತುಂಬಾ ಡಿಸ್ಕಷನ್ ಗಳು ಮಾಡಿದ್ದಾರೆ. ಮತ್ತೆ ಅವತ್ತಾಗಿದ್ದಕ್ಕೆಲ್ಲವೂ ಕೂಡ ನೀನೇ ಕಾರಣ ಅನ್ನುವಂತಹ ಒಂದು ಕೋಪ ಕೂಡ ದರ್ಶನ್ ಅವ್ರಿಗೆ ಇದೆ ಅಂತ ಈಗ ಹೇಳಲಾಗ್ತಾ ಇರುವಂತದ್ದು. ಈಗ ಮಾಫಿ ಸಾಕ್ಷಿಯಾಗಿ ಮುಖ್ಯವಾಗಿ ಪ್ರದೋಷ್ ಅವರ ಹೇಳಿಕೆಗಳನ್ನ ಗಣನೆಗೆ ತೆಗೆದುಕೊಳ್ಳೋದ್ರಿಂದ ಇದು ದೊಡ್ಡ ಮಟ್ಟದ ಕಂಟಕವಾಗಿ ದರ್ಶನ್ ಅವ್ರಿಗೆ ಮುಳುವಾಗುವಂತ ಚಾನ್ಸಸ್ ಗಳೇ ಕಾಣಿಸ್ತಾ ಇದೆ. ಮಾಫಿ ಸಾಕ್ಷಿಯಲ್ಲಿ ಕೊಡುವಂತಹ ಹೇಳಿಕೆಗಳ ವಿರುದ್ಧ ಕೂಡ ಈಗ ದರ್ಶನ್ ಪರ ವಕೀಲರು ಈಗ ಅದಕ್ಕೆ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಪ್ರದೋಷ್ ಅವರನ್ನ ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ ಅನ್ನುವಂತ ಒಂದು ವಾದದಲ್ಲೇ ಈಗ ವಾದವನ್ನ ಮಂಡಿಸ್ತಾ ಹೋಗ್ತಾರೆ. ಜೊತೆಗೆ ಮಾಫಿ ಸಾಕ್ಷಿ ಯಾಕೆ ಪ್ರದೋಷ್ ಅವರು ಈ ಸಮಯದಲ್ಲಿ ಬಂದು ಜ್ಞಾನೋದಯ ಆಗಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೂ ಕೂಡ ಆಕ್ಷೇಪಣೆ ಸಲ್ಲಿಸುವಂತ ಚಾನ್ಸಸ್ ಗಳು ಇದೆ. ಅವತ್ತು ನಡೆದಿರುವಂತಹ ಘಟನೆಗಳ ಬಗ್ಗೆ ಮತ್ತೆ ಚಿತ್ರರಂಗದ ಇನ್ಸೈಡ್ ಕನೆಕ್ಷನ್ ಗಳ ಬಗ್ಗೆ ಕೂಡ ಈಗ ಹೆಚ್ಚಿನದಾಗಿ ತನಿಖೆ ಉಂಟಾಗ್ಲೇಬೇಕಾದಂತಹ ಅನಿವಾರ್ಯತೆ ಇದೆ. ಒಂದು ಮರ್ಡರ್ ಕೇಸ್ ನ ಹಿಂದೆ ಮಾಫಿ ಸಾಕ್ಷಿಯನ್ನ ಕೊಡೋದಕ್ಕಿಂತ ಹಿಂದೆ ಅವರ ಕಾಂಟ್ಯಾಕ್ಟ್ಸ್ ಮತ್ತೆ ಅವರ ಓರಲ್ ಸ್ಟೇಟ್ಮೆಂಟ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದೇ ವಿಚಾರದಲ್ಲಿ ವಾದ ಪ್ರತಿವಾದಗಳು ಆಗಿದೆಯಾ ಅಂತ ಕೂಲಂಕುಷವಾಗಿ ಒಂದು ಕ್ರಾಸ್ ಚೆಕ್ ಅನ್ನ ಕೂಡ ಮಾಡ್ಲಾಗುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಏನಾದ್ರೂ ಅಕಸ್ಮಾತ್ ಪ್ರದೋಷ್ ಹೇಳಿರುವಂತಹ ಅಂಶಗಳಿಗೂ ಮತ್ತೆ ದರ್ಶನ್ ಅವರು ಕೊಟ್ಟಿರುವಂತಹ ಹೇಳಿಕೆಗಳು ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಕೂಡ ದರ್ಶನ್ ಅವ್ರಿಗೆ ಇದು ಒಂದು ಹೊಸ ತಲೆನೋವಾಗುವಂತ ಚಾನ್ಸಸ್ ಗಳು ಇದ್ದೇ ಇರುತ್ತೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ಕಾರ್ತಿಕ್ ತಮ್ಮ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.